ನಮಸ್ಕಾರ, ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಚೆರ್ಕಳ ಕಲ್ಲಡ್ಕ ಅಂತಾರಾಜ್ಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಹೊಂಡ ಗುಂಡಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ವಾಹನ ಸವಾರರು. ಮಂಜೇಶ್ವರ ಮಚ್ಚಂಬಾಡಿ ಪೂಚತ್ಬೈಲು ಜುಮಾ ಮಸೀದಿಯ ರಸ್ತೆಯ ಸಮೀಪದಲ್ಲಿರುವ ಹೈಟೆನ್ಷನ್ ಲೈನ್ ಗಂಭೀರ ಭೀತಿಯನ್ನು ಸೃಷ್ಟಿಸುತ್ತಿದೆ ಸ್ಥಳೀಯ ನಿವಾಸಿಗಳ ಸುರಕ್ಷತೆಗೆ. ಅಂಡರ್ ಪಾಸೋ ಫ್ಲೈಓವರೋ ಇಲ್ಲ, ಪರದಾಡುತ್ತಿದ್ದಾರೆ ಕುಂಬಳೆ ಆರಿಕಾಡಿ ಕಡವತ್ ಜನರು. ನಡೆಯಿತು ಕ್ಷೇತ್ರ ರಕ್ಷಯಾತ್ರೆ, ವಾಹನ ಜಾಥಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದ ಕಾಸರಗೋಡು ಜಿಲ್ಲೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ. ನೆವಿದಿನ ರ್ಯಾಲಿಯ ನಡುವೆ ಕಂಡುಬಂತು ಧಾರ್ಮಿಕ ಸಾಮರಸ್ಯದ ಹೃದಯ ಸ್ಪರ್ಶಿ ದೃಶ್ಯಾವಳಿಗಳು ಪಾಲಕುನ್ನವಿನಲ್ಲಿ. ವಾರ್ತೆಗಳು ವಿವರವಾಗಿ. ಚೆರ್ಕಳ ಕಲ್ಲಡ್ಕ ಅಂತಾರಾಜ್ಯ ಹೆದ್ದಾರಿಯಲ್ಲಿ ಗುಂಡಿಗಳಿಂದಾಗಿ ವಾಹನಗಳು ತೀವ್ರ ತೊಂದರೆ ಅನುಭವಿಸುತ್ತಿವೆ. ಈ ಬಗ್ಗೆ ಬದಿಯಡ್ಕ ಬಸ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದೆ. ಕ್ರಮ ಕೈಗೊಳ್ಳದಿದ್ದರೆ ಸೆಪ್ಟೆಂಬರ್ 29ರಿಂದ ಖಾಸಗಿ ಬಸ್ ನೌಕರರು ಮುಷ್ಕರ ನಡೆಸಲು ಸಿದ್ಧರಾಗಿದ್ದಾರೆ. ಚೆರ್ಕಳ ಕಲ್ಲಡ್ಕ ಅಂತಾರಾಜ್ಯ ಹೆದ್ದಾರಿಯಲ್ಲಿ ಚೆರ್ಕಳದಿಂದ ಉಕ್ಕಿನಡ್ಕದವರೆಗಿನ ರಸ್ತೆ ಹದಗೆಟ್ಟಿದ್ದು ಹೊಂಡ ಗುಂಡಿಗಳಿಂದಾಗಿ ಖಾಸಗಿ ಬಸ್ಸುಗಳು ಸೇರಿದಂತೆ ವಾಹನಗಳು ಅನುಭವಿಸುತ್ತಿರುವುದು ತೀವ್ರ ತೊಂದರೆಯನ್ನಾಗಿದೆ. ಅನೇಕ ದ್ವಿಚಕ್ರ ವಾಹನಗಳು ಪ್ರತಿದಿನ ಗುಂಡಿಗೆ ಬಿದ್ದು ಅಪಘಾತಗಳಿಗೆ ಒಳಗಾಗುತ್ತಿವೆ. ವಿದ್ಯಾರ್ಥಿಗಳು ಸೇರಿದಂತೆ ಜನರನ್ನು ಕೊಂಡೊಯ್ಯುವ ಬಸ್ಸುಗಳು ಓಡಾಡಲು ಸಾಧ್ಯವಾಗದ ಸ್ಥಿತಿಯಾಗಿ ಬದಲಾದ ಹಿನ್ನೆಲೆಯಲ್ಲಿ ತುರ್ತಾಗಿ ಹೊಂಡಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಬದಿಯಡ್ಕ ವಲಯ ಪ್ರೈಡ್ ಯೂನಿಯನ್ ಬಸ್ ಕಾರ್ಮಿಕರ ಸಂಘಟನೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ, ಸ್ಥಳೀಯ ಶಾಸಕ ಎನ್ಎ ನೆಲ್ಲಿಕುನ್ನು, ಪಿಡಬ್ಲ್ಯೂಡಿ ಕಿಫ್ಬಿ ಅಧಿಕಾರಿಗಳು ಮತ್ತು ಆರ್ಟಿಒಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕ್ರಮ ಕೈಗೊಳ್ಳದೆ ಹೋದರೆ ಸೆಪ್ಟೆಂಬರ್ 29ರಿಂದ ಕಾಸರಗೋಡು, ಚೆರ್ಕಳ, ನೆಲ್ಲಿಕಟ್ಟೆ, ಬದಿಯಡ್ಕ, ಪೆರ್ಲ ಮಾರ್ಗದಲ್ಲಿ ಹಾಗೂ ಪೈಕಮುಳ್ಳೇರಿಯ ಮಾರ್ಗದಲ್ಲಿ ಸಂಚರಿಸುವ ಎಲ್ಲ ಖಾಸಗಿ ಬಸ್ಸುಗಳು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಿದ್ದು ತೀವ್ರವಾದ ಹೋರಾಟ ಕ್ರಮದೊಂದಿಗೆ ಮುಂದೆ ಬರಲಿದೆ ಎಂದು ಬದಿಯಡ್ಕ ವಲಯ ಪ್ರೈಡ್ ಯೂನಿಯನ್ ಬಸ್ ಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ಹ್ಯಾರಿಸ್ ಬದಿಯಡ್ಕ ಹೇಳಿದರು. അന്തർ സംസ്ഥാന പാത എന്ന് പറയാൻ പറ്റില്ല, അന്തർ സംസ്ഥാന തോടാണിപ്പോൾ. ഇന്ന് ബഹുമാനപ്പെട്ട ജില്ലാ കലക്ടർക്കും അതുപോലെ തന്നെ RTO റോഡിന്റെ കിഫ്ബിയുടെ ഉദ്യോഗസ്ഥന്മാർക്കും നിവേദനം നൽകിയിട്ടുണ്ട്. ഇതേ വരുന്ന 29-ാം തീയതിക്ക് മുമ്പായിട്ട് ഇതിന്റെ അറ്റകുറ്റപ്പണി നടത്തിയില്ല എങ്കിൽ ഈ റൂട്ടിൽ ഓടുന്ന, അതായത് ചെർക്കള, പൈക്ക, മുള്ളേരിയ, ചെർക്കള, ബദിയടുക്ക, പെർല, ഈ റൂട്ടിൽ ഓടുന്ന മുഴുവൻ സ്വകാര്യ ബസ്സുകളും അനിശ്ചിത കാലത്തേക്ക് നിർത്തിവെക്കുമെന്ന് ബഹുമാനപ്പെട്ട ജില്ലാ കലക്ടറെയും അതുപോലെ തന്നെ റോഡിന്റെ ഉദ്യോഗസ്ഥന്മാരെയും കാസർഗോഡ് RTO അറിയിച്ചിരിക്കുന്നു. ഇത് മുഴുവനും ചെർക്കള മുതൽ ഉക്കിനടുക്ക വരെ, അതായത് 19 കിലോമീറ്ററും പൊട്ടിപ്പൊളിഞ്ഞ് പാളിസായി കിടക്കുകയാണ്. ഇരുചക്ര വാഹനങ്ങൾ കുഴിയിൽ വീണ് നിരവധി അപകടങ്ങളാണ് ഈ റോഡിൽ സംഭവിച്ചുകൊണ്ടിരിക്കുന്നത്. ഇതാരും ഉദ്യോഗസ്ഥന്മാർ തിരിഞ്ഞു നോക്കാതെ ഒരവസ്ഥയായി മാറിയിരിക്കുന്നു. ರಸ್ತೆಯಲ್ಲಿನ ಹೊಂಡ ಗುಂಡಿಗಳಿಂದಾಗಿ ಪ್ರಯಾಣಿಕರು ಎದುರಿಸುತ್ತಿರುವುದು ಭಾರಿ ದೊಡ್ಡ ಬಿಕ್ಕಟ್ಟನ್ನಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಮಚ್ಚಂಬಾಡಿ ಪೂಚತ್ಬೈಲು ಜುಮಾ ಮಸೀದಿ ರಸ್ತೆಯ ಸಮೀಪವಿರುವ ಹೈಟೆನ್ಷನ್ ಲೈನ್ ಸ್ಥಳೀಯ ನಿವಾಸಿಗಳಿಗೆ ಸುರಕ್ಷತೆಗೆ ಗಂಭೀರ ಭೀತಿಯನ್ನು ಸೃಷ್ಟಿಸುತ್ತಿದೆ. ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಕೃತಿಯ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹೈಟೆನ್ಷನ್ ಲೈನ್ ಅನ್ನು ಬದಲಾಯಿಸಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಮಂಜೇಶ್ವರ ಮಚ್ಚಂಬಾಡಿ ಪೂಚತ್ಬೈಲು ಜುಮಾ ಮಸೀದಿಯ ರಸ್ತೆಯ ಸಮೀಪವಿರುವ ಹೈಟೆನ್ಷನ್ ಲೈನ್ ಸ್ಥಳೀಯ ನಿವಾಸಿಗಳ ಸುರಕ್ಷತೆಗೆ ಗಂಭೀರ ಭೀತಿಯನ್ನು ಸೃಷ್ಟಿಸುತ್ತಿದೆ. ಕಿರಿದಾದ ರಸ್ತೆಯ ಬದಿಗಳಲ್ಲಿ ಹಾದು ಹೋಗುವ ಈ ಲೈನುಗಳು ಸಾಮಾನ್ಯ ಮನೆಗಳಿಗೆ ಹಾದು ಹೋಗುವ ಲೈನುಗಳ ಮೇಲೆ ಅಳವಡಿಸಲಾಗಿದೆ. ಈ ಲೈನುಗಳು ತೆಂಗಿನ ಮರಗಳು, ಅಡಿಕೆ ಮರಗಳು ಮತ್ತು ಮನೆಗಳಿಗೆ ತಾಗಿ ಹಾದು ಹೋಗುತ್ತವೆ. ತೀವ್ರವಾದ ಗಾಳಿ ಮತ್ತು ಮಳೆಯ ಸಮಯದಲ್ಲಿ ತೆಂಗಿನ ಮರಗಳು ಹೆಚ್ಚಾಗಿ ಲೈನಿಗೆ ಬಡಿದು ಕಿಡಿಗಳನ್ನುಂಟು ಮಾಡುವುದು ಸಾಮಾನ್ಯ ದೃಶ್ಯವಾಗಿದೆ. ಈ ಜೋರಾದ ಶಬ್ದದೊಂದಿಗೆ ಉಂಟಾಗುವ ಕಿಡಿಗಳು ರಾತ್ರಿಯಲ್ಲಿ ಸ್ಥಳೀಯರಲ್ಲಿ ಭೀತಿಯನ್ನು ಸೃಷ್ಟಿಸುತ್ತಿದೆ. ಶಾಲಾ ಮದ್ರಸಾ ವಿದ್ಯಾರ್ಥಿಗಳು, ಪಾದಚಾರಿಗಳು ಸೇರಿದಂತೆ ಅನೇಕ ಜನರು ಪ್ರತಿದಿನ ಈ ರಸ್ತೆಯನ್ನು ಬಳಸುತ್ತಾರೆ. ಈ ರಸ್ತೆಯ ಉದ್ದಕ್ಕೂ ಮನೆಗಳು ಇರುವುದರಿಂದ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಭೀತಿ ಎದುರಿಸುತ್ತಿದ್ದಾರೆ. ಮನುಷ್ಯರಲ್ಲದೆ ಈ ಲೈನುಗಳು ಪಕ್ಷಿಗಳಿಗೆ ದೊಡ್ಡ ಅಪಾಯವನ್ನುಂಟು ಮಾಡುತ್ತವೆ. ಇಲ್ಲಿ ಪಕ್ಷಿಗಳು ವಿದ್ಯುತ್ ಆಘಾತಕ್ಕೆ ಒಳಗಾಗಿ ಸುಟ್ಟು ಹೋಗಿರುವುದನ್ನು ನಿಯಮಿತವಾಗಿ ಕಾಣಬಹುದು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಆಗ್ರಹಿಸಿ ಸ್ಥಳೀಯರು ವರ್ಷಗಳಿಂದ ಜನಪ್ರತಿನಿಧಿಗಳು ಮತ್ತು KSEB ಅಧಿಕಾರಿಗಳ ಮೊರೆ ಹೋಗಿದ್ದರೂ ಇಲ್ಲಿಯವರೆಗೆ ಯಾವುದೇ ಮಹತ್ವದ ಕಾರ್ಯ ಕೈಗೊಂಡಿಲ್ಲ.
ಸ್ಥಳೀಯ ನಿವಾಸಿಗಳು ಹಾಗೂ ಪ್ರಕೃತಿಯ ಸುರಕ್ಷತೆಯನ್ನು ಖಚಿತಪಡಿಸಲು ಹೈಟೆನ್ಷನ್ ಲೈನ್ ಅನ್ನು ಬದಲಾಯಿಸಬೇಕು ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಅಳವಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಅಧಿಕಾರಿಗಳು ತುರ್ತಾಗಿ ಈ വിഷയದಲ್ಲಿ മധ്യപ്രവേശിಸಬೇಕೆಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ഈ HT ലൈനും പിന്നെ ഹൈടെൻഷനും LT ലൈനും ഒന്നിച്ചിട്ടാണ് താഴെയും മുകളിലോട്ടായിട്ടാണ് കൊടുത്തിട്ടുള്ളത്. നിരന്തരമായിട്ട് KEBയിൽ പോയിട്ട് കംപ്ലൈന്റ് പറയുകയല്ലാതെ നാട്ടുകാർ പരാതി പറയുകയല്ലാതെ ഇതുവരെയായിട്ട് ഒരു ബദൽ സംവിധാനവും അതിന് ഉണ്ടാക്കിയിട്ടില്ല. നാട്ടുകാരുടെ പരാതി എന്ന് വെച്ചാൽ ചെറിയ ചെറിയ മക്കളും കുട്ടികളും സ്കൂളിലോട്ട് പോകുന്നതും മദ്രസയും പിന്നെ ഈ പരിസരത്ത് 3-4 മദ്രസ ദേവാലയങ്ങൾ ഇങ്ങനെ ജനങ്ങൾ തിങ്ങിപ്പാർക്കുന്ന ഒരു സ്ഥലമാണ്. റോഡ് 8 മീറ്റർ മാത്രം വീതിയുള്ള റോഡിന്റെ അരികിലാണ് ഈ HT ലൈൻ പോയിട്ടുള്ളത്. ഇത് നിരന്തരമായിട്ട് പക്ഷികളും പലതും അതിന്റെ മുകളിൽ വീഴുകയും അത് പൊട്ടിയിട്ട് രാത്രി വരെ ശബ്ദം വരികയും ജനങ്ങൾ ഭീതിയിലാവുകയും ആയിരിക്കുന്നു. മച്ചമ്പാടി പുച്ചത്തവയിൽ ജുമാ മസ്ജിദിന്റെ സമീപത്തുള്ള ഈ ഹൈടെൻഷൻ HT ലൈൻ കാരണം ഈ നാട്ടുകാർ ഭയത്തോടെയാണ് ജീവിക്കുന്നത്. നിരവധി വീടുകളുള്ള മദ്രസയിലേക്കും സ്കൂളിലേക്കും പോകുന്ന കുട്ടികൾ, ഇതുവഴി നടന്നു പോകുന്നവർ, ഇവരുടെയെല്ലാം തലക്കുമീതെയാണ് ഈ ലൈൻ ഉള്ളത്. ചെറിയ ഒരു കാറ്റടിച്ചാൽ തെങ്ങിന്റെ ഓലകൾ ലൈനിൽ ടച്ചാവുകയും വലിയ ശബ്ദത്തോടെ തീ പടരുകയും ചെയ്യുന്നത് ഇവിടെയുള്ള കുട്ടികൾക്ക് ഭീതി ഉണ്ടാക്കുന്നു. അതുകൊണ്ട് എത്രയും പെട്ടെന്ന് അതിനൊരു സംവിധാനം, അതിന്റെ ഉദ്യോഗസ്ഥന്മാർ അതിനെ കണ്ടറിഞ്ഞ് അതിന്റെ നിലവിൽ ഈ പ്രദേശത്ത് പല സ്കൂളിലേക്കും എല്ലാ രീതിയിലും കുട്ടികളും അല്ലാത്തവരെല്ലാവരും പോകുന്ന ഒരു പ്രദേശമായതുകൊണ്ട് അതിനുള്ള ബദൽ സംവിധാനം ഇപ്പോൾ എന്തെല്ലാം സംവിധാനമുണ്ട് അത് അവിടുന്ന് ചെയ്തു തരണമെന്ന്, അല്ലെങ്കിൽ ആ ലൈൻ അവിടുന്ന് മാറ്റണമെന്നുള്ള ജനങ്ങളുടെ മൊത്തത്തിലുള്ള ഒരു ആവശ്യമാണ്. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅಂಡರ್ ಪಾಸೋ ಫ್ಲೈಓವರೋ ಇಲ್ಲ, ಕುಂಬಳೆ ಆರಿಕ್ಕಾಡಿ ಕಡವತ್ ಜನರು ನಗರ ತಲುಪಲು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ರಾಷ್ಟ್ರೀಯ ಹೆದ್ದಾರಿ ದಾಟಬೇಕಾದ ಸ್ಥಿತಿಯಾಗಿದೆ. ಅಪಘಾತಗಳು ಇಲ್ಲಿ ಸಾಮಾನ್ಯ ದೃಶ್ಯವಾಗಿದೆ. ಅಭಿವೃದ್ಧಿ ಎಷ್ಟೇ ಆದರೂ ಆರಿಕ್ಕಾಡಿ ಕಡವತ್ನ ಜನರು ಎಲ್ಲಾ ರೀತಿಯಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷಿಸಲ್ಪಟ್ಟಿದ್ದಾರೆ. ಅಡ್ಕತ್ ಬೈಲ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ದಾಟುವಾಗ ಗೃಹಿಣಿಯೊಬ್ಬರು ಕಾರು ಡಿಕ್ಕಿ ಹೊಡೆದು ಸಾವನ್ನಪ್ಪಿದ ನೋವಿನಲ್ಲಿರುವಾಗ ತಮಗೆ ನಿರಾಕರಿಸಲ್ಪಟ್ಟ ಸಂಚಾರ ಸ್ವಾತಂತ್ರ್ಯದ ತೊಂದರೆಗಳನ್ನು ಹಂಚಿಕೊಳ್ಳುತ್ತಿದ್ದಾರೆ ಕುಂಬಳೆ ಆರಿಕ್ಕಾಡಿ 1ನೇ ವಾರ್ಡಿನಲ್ಲಿರುವ ಕಡವತ್ ನಿವಾಸಿಗಳು. ಫ್ಲೈಓವರ್, ಫುಟ್ಪಾತ್ ಅಥವಾ ಅಂಡರ್ ಪಾಸ್ ಇಲ್ಲದೆ ಜನರು ನಗರ ತಲುಪಲು ತಮ್ಮ ಪ್ರಾಣವನ್ನೇ ಪಣಕ್ಕಿಡಬೇಕಾದ ಪರಿಸ್ಥಿತಿಯಾಗಿದೆ. ರಸ್ತೆ ದಾಟುವಾಗ ಅಪಘಾತಕ್ಕೀಡಾದ ಮತ್ತು ಜೀವನೋಪಾಯವನ್ನು ಕಳೆದುಕೊಂಡವರು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಸಮುದ್ರವನ್ನು ಅವಲಂಬಿಸಿರುವುದರಿಂದ ತಮಗೆ ಮುಂದೆ ಏನು ಮಾಡಬೇಕೆಂಬುದು ತಿಳಿಯದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಎಂದು ಅಜ್ಜುಮ ಹೇಳಿದರು. പിള്ളേർക്ക് വഴിയില്ല പോവാന്. ഞങ്ങൾ മനസ്സത്തൊരാളി കടയിൽ നിന്നും കിട്ടിയിട്ടാണ് ഞങ്ങൾ ജീവിക്കണമെങ്കിൽ. അല്ല ഞാൻ പണിക്ക് പോയിക്കൊണ്ടായി. ഇപ്പം ഇങ്ങനെ പിന്നെ പണിക്ക് പോകുന്നില്ല. റോഡ് കടക്കുമ്പോൾ ആക്സിഡൻ്റ് ആയത്. ഇതില്ല, ഞങ്ങളെ പിള്ളേരെല്ലാം കുമ്പള സ്കൂളിൽ പഠിക്കുന്നത്. ഞങ്ങൾക്ക് പോകാനും വയ്യില്ല. ഇന്ന് തന്നെ ഞാൻ പാലത്തിൻ്റെ അവിടത്തോളം പോയിട്ട് ബസ് കയറാൻ പോകുമ്പോൾ തല തിരിഞ്ഞിട്ട് എനിക്കൊരു പോലീസുകാരൻ്റെ വെള്ളം വേങ്ങിയിട്ട് കുടിച്ചത്. വയ്യും പാതലൊന്നും ഇല്ല. ഞങ്ങൾക്ക് മേൽപ്പാലം വേണം, അല്ലെങ്കിൽ താഴെ നടക്കുന്ന പാലം വേണം മക്കളെ. ಕಡವತ್ ಜನರ ಅಂಗನವಾಡಿ ಕೂಡ ತಾತ್ಕಾಲಿಕ ಶೆಡ್ಡಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು KCN ನ್ಯೂಸ್ ಚಾನೆಲ್ ಈ ಹಿಂದೆ ವರದಿ ಮಾಡಿತ್ತು. ಪ್ರಸ್ತುತ ನಗರಕ್ಕೆ ಹೋಗುವ ಏಕೈಕ ರಸ್ತೆ ಮುಚ್ಚಿ ಹೋಗಿರುವುದರಿಂದ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪೋಷಕರು ತಮ್ಮ ಕೆಲಸವನ್ನು ಬಿಟ್ಟು ಹೋಗಬೇಕಾದ ಪರಿಸ್ಥಿತಿಯಾಗಿದೆ. അപഘാതಗಳು ಇಲ್ಲಿ സാമാന്യ ഘಟನೆಯಾಗಿದೆ ಎಂದು സിദ്ദിഖ് ಹೇಳಿದರು. നമുക്ക് അണ്ടർ പാസേജ് ഇല്ല. ഫുട് ഓവർ ബ്രിഡ്ജ് പാസ്സായെന്ന് പറഞ്ഞിട്ട് ഒരു 2 മാസങ്ങൾക്ക് മുന്നേ തന്നെ ബ്ലോക്ക് പഞ്ചായത്ത് പ്രസിഡന്റ് സ്റ്റാറ്റസ് വെച്ചതാണ്. നമ്മളെ നാട്ടിലെ കുറച്ച് ആൾക്കാരെല്ലാം അതും സ്റ്റാറ്റസ് വെച്ചതാണ്. ഏകദേശം 1 മാസത്തിൽ കൂടുതലാണ് സ്റ്റാറ്റസ് വെച്ചത്. ഇത് യാഥാർത്ഥ്യമാക്കിയെന്ന് പറഞ്ഞിട്ടാണ് ഒരു സ്റ്റാറ്റസ് എല്ലാം വെച്ചത്. അത് കാണാനില്ല. നമ്മൾ ഏകദേശം ഒരു 500-600 വീടുകളുണ്ടായിരിക്കും കടവത്തും വെച്ചത്. ആടെ താൽക്കാലികമായിട്ടൊരു അംഗൻവാടി പോലും ഇല്ലാത്തതുകൊണ്ട് ചെറിയൊരു വീട്ടിലാണ് അംഗൻവാടി പ്രവർത്തിച്ചുകൊണ്ടിരിക്കുന്നത്. ആടുത്തെ സ്ഥലപരിമിതി മൂലം ടോട്ടലായിട്ടുള്ള അംഗനവാടിക്കാണ് 4-5 ഫാമിലിയിലുള്ളവരെ ഇപ്പുറത്തേക്ക് കൊടുക്കുന്നുണ്ടായി. ഇപ്പോൾ ഈ റോഡ് താൽക്കാലികമായി നടക്കാനെങ്കിലും ഒരു ചെറിയൊരു വഴി ഉണ്ടായി. അതുപോലും അടിച്ചിട്ട് കുട്ടികളിപ്പോൾ കൊണ്ടുവരുന്നില്ല. പിന്നെ കുമ്പള ടൗണിലേക്ക് സ്കൂളിലെ കുറച്ച് പിള്ളേർ അയക്കുന്നുണ്ട്. ആ മക്കൾ ഇപ്പുറത്തേക്ക് കടത്താൻ വേണ്ടിയിട്ട് രക്ഷിതാക്കൾ ജോലിക്ക് പോലും പോവാണ്ട് മക്കളെ സ്കൂളിലേക്ക് അയച്ചു കൊടുക്കുന്ന ദുരസ്ഥതയാണ് നമുക്കിപ്പോൾ ഉള്ളത്.
ಸಮುದ್ರವನ್ನು ಮಾತ್ರ ಅವಲಂಬಿಸಿ ಕಳೆಯುವ ಒಂದಷ್ಟು ಜನರ ಬಿಕ್ಕಟ್ಟನ್ನು ಗುರುತಿಸಿ ತುರ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದು ಸ್ಥಳೀಯರ ಆಗ್ರಹವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದ ಕಾಸರಗೋಡು ಜಿಲ್ಲೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕ್ಷೇತ್ರ ರಕ್ಷಾ ಯಾತ್ರೆ ವಾಹನ ಜಾಥಾ ನಡೆಯಿತು. ಕಾಸರಗೋಡು ಕುಂಬ್ಳೆದಾರಿಯಾಗಿ ಸಾಗಿ ಉಪ್ಪಳದಿಂದ ಕೊಂಡೆಯೂರು ಶ್ರೀಗಳ ನೇತೃತ್ವದಲ್ಲಿ ಭಕ್ತವೃಂದ ಜೊತೆ ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಡೆದ ಜಾಥಾಕ್ಕೆ ಹಲವೆಡೆ ಸ್ವಾಗತ ದೊರಕಿತು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದ ಕಾಸರಗೋಡು ಜಿಲ್ಲೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಕ್ಷೇತ್ರ ರಕ್ಷಾ ಯಾತ್ರೆ ವಾಹನ ಜಾಥಾ ನಡೆಯಿತು. ಕಾಸರಗೋಡು ಕುಂಬ್ಳೆದಾರಿಯಾಗಿ ಸಾಗಿ ಉಪ್ಪಳದಿಂದ ಕೊಂಡೆಯೂರು ಶ್ರೀಗಳ ನೇತೃತ್ವದಲ್ಲಿ ಭಕ್ತವೃಂದ ಜೊತೆ ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ನಡೆದ ಜಾಥಾಕ್ಕೆ ಹಲವೆಡೆಯಿಂದ ಅದ್ದೂರಿ ಸ್ವಾಗತ ಲಭಿಸಿತು. ಲಕ್ಷಾಂತರ ಮಂದಿ ಸರ್ವಧರ್ಮೀಯರ ಶ್ರದ್ಧಾ ಭಕ್ತಿಯ ಕೇಂದ್ರವಾದ ಧರ್ಮಸ್ಥಳವು ಎಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಪ್ರೇರಕ ಶಕ್ತಿ ಎಂದು ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಹೇಳಿದರು. ಎಡನೀರು ಶ್ರೀಗಳ ಜೊತೆಗೆ ಧರ್ಮಸ್ಥಳಕ್ಕೆ ಕೊಂಡೆಯೂರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಕಣ್ಣೂರು ಚೀಮೇನಿ ನಿತ್ಯಾನಂದ ಮಠದ ಅವಧೂತ ಮೀನು ಸ್ವಾಮೀಜಿ ಹಾಗೂ ತಮ್ಮ ಭಕ್ತರೊಂದಿಗೆ ಶ್ರೀಗಳು ಕ್ಷೇತ್ರ ರಕ್ಷಾ ಯಾತ್ರೆಯಲ್ಲಿ ವಾಹನ ಜಾಥಾದ ಮೂಲಕ ಧರ್ಮಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಆಶೀರ್ವಚನ ನೀಡಿದರು. ದೇವರ ದರ್ಶನದ ಬಳಿಕ ಹೆಗ್ಗಡೆಯವರ ಬೀಡಿನಲ್ಲಿ ಅವರನ್ನು ಡಿ ಅಶ್ವೇಂದ್ರ ಕುಮಾರ್ ಗೌರವಿಸಿದರು. ಹೇಮಾವತಿ ವೀರೇಂದ್ರ ಹೆಗಡೆ ಉಪಸ್ಥಿತರಿದ್ದರು. ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ರಕ್ಷಣೆ ಭಕ್ತರ ಕರ್ತವ್ಯ ಹಾಗೂ ಹೊಣೆ. ಮಾಧ್ಯಮಗಳಲ್ಲಿ ಪ್ರಸಾರವಾಗುವ ಅಪಪ್ರಚಾರ ಹಾಗೂ ವದಂತಿ ಗ್ರಹಣ ಇದ್ದಂತೆ ಕ್ಷಣಿಕವಾದದ್ದು. ಅವುಗಳನ್ನು ಕಡೆಗಣಿಸಬೇಕು ಎಂದು ಹೇಳಿದರು. ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ನಿರಂತರವಾಗಿ ಅನ್ನದಾನಗಳು ನಡೆಯುವಂತಹ ಒಂದು ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರ. ಗ್ರಹಣ ಅನ್ನೋದು ಯಾವತ್ತೂ ಅದು ಶಾಶ್ವತವಾಗಿರುವುದಿಲ್ಲ. ಅದು ಒಂದು ಅಲ್ಪ ಅವಧಿಗೆ ಸೂರ್ಯನನ್ನು ಚಂದ್ರನ ಅದು ಆವರಿಸಿರ್ತದೆ. ಇವತ್ತು ಆ ಮಂಜುನಾಥ ಸ್ವಾಮಿ ಎಲ್ಲ ಭಕ್ತರ ಕಣ್ಣನ್ನು ಕೂಡ ತೆರೆಸಿದ್ದಾನೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾಸರಗೋಡಿಂದ ನಿನ್ನೆ ತಾನೇ ಚಾತುರ್ಮಾಸ್ಯದ ಮೃತ್ತಿಕಾ ವಿಸರ್ಜನೆ ಆಗಿ ಇವತ್ತು ಕಾಸರಗೋಡಿನ ಹಲವು ಮಠದ ಅಭಿಮಾನಿಗಳು, ಕ್ಷೇತ್ರದ ಭಕ್ತರನ್ನು ಒಡಗೂಡಿಕೊಂಡು ಇವತ್ತು ಕ್ಷೇತ್ರದ ಸನ್ನಿಧಿಗೆ ಬಂದಿದ್ದೇವೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರ ಇನ್ನಷ್ಟು ಬೆಳಗಲಿ, ಇನ್ನಷ್ಟು ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು, ಆರೋಗ್ಯವನ್ನು ಶ್ರೀದೇವರು ಶ್ರೀ ವೀರೇಂದ್ರ ಹೆಗಡೆಯವರಿಗೆ ನೀಡಲಿ. ಡಿ ಅಶ್ವೇಂದ್ರ ಕುಮಾರ್ ಮಾತನಾಡಿ, ಧರ್ಮಸ್ಥಳ ಹಾಗೂ ಎಡನೀರು ಮಠಕ್ಕೆ ಅವಿನಾಭಾವ ಸಂಬಂಧವಿದೆ ಎಂದರು. ಕೊಂಡೆಯೂರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಮತ್ತು ಕಣ್ಣೂರು ಚೀಮೇನಿ ನಿತ್ಯಾನಂದ ಮಠದ ಅವಧೂತ ಮೀನು ಸ್ವಾಮೀಜಿ ಉಪಸ್ಥಿತರಿದ್ದರು. ಶ್ರೀನಿವಾಸರಾವ್ ಧರ್ಮಸ್ಥಳ ಸ್ವಾಗತಿಸಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದಿನದ ರ್ಯಾಲಿಯ ನಡುವೆ ಪಾಲಕುನ್ನವಿನಲ್ಲಿ ಕಂಡುಬಂತು ಧಾರ್ಮಿಕ ಅಸಾಮರಸ್ಯದ ಹೃದಯಸ್ಪರ್ಶಿ ದೃಶ್ಯಾವಳಿಗಳು. ಪ್ರವಾದಿ ಸ್ಥಿತಿಯೊಂದಿಗೆ ನೆಬಿದಿನ ರ್ಯಾಲಿ ಹಾದು ಹೋಗುತ್ತಿದ್ದ ವೇಳೆಯಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಿದ ಸ್ಕೌಟ್ಗಳು ದೇವಸ್ಥಾನಕ್ಕೆ ಸಲ್ಯೂಟ್ ಹೊಡೆದಿದ್ದಾಗಿದೆ ಮಾನವ ಸೌಹಾರ್ದತೆಯ ರಮಣೀಯ ದೃಶ್ಯವಾಗಿರುವುದು. ಧಾರ್ಮಿಕ ಸಾಮರಸ್ಯದ ಹೆಮ್ಮೆಯಾಗಿರುವ ಕಾಸರಗೋಡಿಗೆ ಪ್ರವಾದಿ ದಿನದ ರ್ಯಾಲಿಯ ಸಮಯದಲ್ಲಿ ಪಾಲಕುನ್ನವಿನಲ್ಲಿ ನಡೆದ ಘಟನೆಯು ಧಾರ್ಮಿಕ ಸಾಮರಸ್ಯದ ಹೃದಯಸ್ಪರ್ಶಿ ದೃಶ್ಯವಾಗಿತ್ತು. ಪ್ರವಾದಿ ದಿನದ ಮೆರವಣಿಗೆ ಹಾದು ಹೋಗುತ್ತಿದ್ದಂತೆ ರ್ಯಾಲಿಯಲ್ಲಿ ಭಾಗವಹಿಸಿದ ಸ್ಕೌಟ್ಗಳು ದೇವಾಲಯದತ್ತ ಮುಖ ಮಾಡಿ ಸಲ್ಯೂಟ್ ಹೊಡೆದಿರುವುದು ಮಾನವ ಸಾಮರಸ್ಯದ ಮನೋಹರ ದೃಶ್ಯವಾಗಿರುವುದು. ಕೊಟ್ಟಿಕೊಳ ನೂರಲ್ ಹುದಾ ಮದ್ರಾಸ್ ಪ್ರವಾದಿ ದಿನದ ರ್ಯಾಲಿಯಲ್ಲಿ ಭಾಗವಹಿಸಿದ ಸ್ಕೌಟುಗಳಾಗಿದ್ದರೆ ಪಾಲಕ್ಕುನ್ನು ಕಾಳಗಂ ಶ್ರೀ ಭಗವತಿ ದೇವಸ್ಥಾನಕ್ಕೆ ಸಲ್ಯೂಟ್ ಹೊಡೆದು ಗೌರವಿಸಿರುವುದು. ಪಾಲಕ್ಕುನ್ನು ಆರಟ್ ಕಡವು ನಿವಾಸಿ ಅನ್ಶಿತ್ ಅಶೋಕನ್ ಸೆರೆ ಹಿಡಿದ ಈ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ವಿಡಿಯೋ ಆಗಿ ಬದಲಾಗಿದೆ. ಇನ್ಸ್ಟಾಗ್ರಾಮ್ ಭಾನುವಾರ ಸಾಯಂಕಾಲದವರೆಗೆ 17 ಲಕ್ಷ ಹೆಚ್ಚು ಜನರು ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೆ. ಲಕ್ಷಾಂತರ ಜನರು ಕಮೆಂಟ್ಗಳನ್ನು ಕೂಡ ಮಾಡಿದ್ದಾರೆ. ಯಾವುದೇ ಆಚರಣೆಯಾಗಿರಲಿ ಅದನ್ನು ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ನಾಡ ಹಬ್ಬವನ್ನಾಗಿ ಮಾಡಬೇಕು ಎಂಬುದು ಈ ದೃಶ್ಯಗಳು ನೀಡುವ ಸಂದೇಶವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸ್ಥಾನ ಗಳಿಸಿದ ಗಿನ್ನಿಸ್ ರೆಕಾರ್ಡಿಗೆ ಕಾಯುತ್ತಿದ್ದ ಯುವಕ ಮನೆಯೊಳಗೆ ನೇಣು ಬಿಗಿದುಕೊಂಡು ಸಾವಿಗೀಡಾದ ಸ್ಥಿತಿಯಲ್ಲಿ ಪತ್ತೆ. ಪಡನಕ್ಕಾಡು ನಿವಾಸಿ ಪವಿತ್ರನ್ ಎಂಬವರ ಪುತ್ರ ಶ್ರೀಹರಿಯಾಗಿದ್ದಾರೆ ಮೃತಪಟ್ಟಿರುವ ದುರ್ದೈವಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಗಳಿಸಿ ಗಿನ್ನಸ್ ರೆಕಾರ್ಡ್ಗೆ ಕಾಯುತ್ತಿದ್ದ ಯುವಕ ಮನೆಯೊಳಗೆ ನೇಣು ಬಿಗಿದು ಸಾವಿಗೀಡಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪಡನ್ನಕಾಡ್ ಕರುವಳ ನಿವಾಸಿ ಪವಿತ್ರನ್ ಎಂಬುವರ ಪುತ್ರ ಶ್ರೀಹರಿಯಾಗಿದ್ದಾರೆ ಮೃತಪಟ್ಟಿರುವುದು. ಪಡನ್ನಕಾಡ್ ನೆಹರು ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜಿನ ಪದವಿ ವಿದ್ಯಾರ್ಥಿಯಾಗಿರುವ ಶ್ರೀಹರಿ SFI ಕಾಲೇಜ್ ಘಟಕದ ಉಪಾಧ್ಯಕ್ಷರಾಗಿದ್ದರು. ಒಂದು ಬೆರಳಿನಲ್ಲಿ 1 ಗಂಟೆ ಕಾಲ ನಿರಂತರವಾಗಿ ಪುಸ್ತಕ ತಿರುಗಿಸಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಸ್ಥಾನ ಗಿಟ್ಟಿಸಿದ್ದರು.
ದುರ್ಗಾ ಶಾಲೆಯಲ್ಲಿ +2 ಕಲಿಯುತ್ತಿದ್ದಾಗ ಈ ಸಾಧನೆ ಮಾಡಿದ್ದರು. ಗಿನ್ನೆಸ್ ಬುಕ್ನಲ್ಲೂ ಸ್ಥಾನ ಗಳಿಸುವ ಪ್ರಯತ್ನದ ನಡುವೆ ಈ ಕೃತ್ಯ ಎಸಗಿದ್ದಾರೆ. ಘಟನೆ ಬಗ್ಗೆ ಹೊಸದುರ್ಗ ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಗ್ರೀನ್ ಸ್ಟಾರ್ ಚೌಕಿ ಕುನಿಲ್ನ 23ನೇ ವಾರ್ಷಿಕೋತ್ಸವ ಅದ್ದೂರಿ ಕಾರ್ಯಕ್ರಮದೊಂದಿಗೆ ಆಯೋಜಿಸಲಾಯಿತು. ಮುಸ್ಲಿಂ ಲೀಗ್ ಜಿಲ್ಲಾ ಕೋಶಾಧಿಕಾರಿ PM ಮುನೀರ್ ಹಾಜಿ ಉದ್ಘಾಟಿಸಿದರು. ಚೌಕಿ ಕುನಿಲ್ ಗ್ರೀನ್ ಸ್ಟಾರ್ ಆಯೋಜಿಸಿದ 23ನೇ ವಾರ್ಷಿಕೋತ್ಸವವನ್ನು ಮುಸ್ಲಿಂ ಲೀಗ್ ಜಿಲ್ಲಾ ಕೋಶಾಧಿಕಾರಿ PM ಮುನೀರ್ ಹಾಜಿ ಉದ್ಘಾಟಿಸಿದರು. നാട്ടിലെ സാംസ്കാരിക പ്രവർത്തകർ എന്ന് പറയുമ്പോൾ അവരുടെ പ്രവർത്തനം വഴി നാടിനുണ്ടാകുന്ന ഏറ്റവും വലിയ കാര്യം എന്ന് പറയുന്നത് ഇവിടെ സമാധാനം പുരുഷനുണ്ടാക്കുക, ജാതിക്കും മതത്തിനും രാഷ്ട്രീയത്തിനും അതീതമായി മനുഷ്യരെ ഒന്നിപ്പിക്കാൻ കഴിയുക എന്നുള്ളതാണ് സാംസ്കാരിക പ്രവർത്തകരുടെ ലക്ഷ്യം. അത് വളരെ ഭംഗിയായി നമ്മുടെ കുന്നിൽ മിനിസ്റ്ററിൻ്റെ പ്രവർത്തകർ നിറവേറ്റിക്കൊണ്ട് എന്നാണ് നമ്മുടെ നാടിനെ സംബന്ധിച്ചിടത്തോളം. ಗ್ರೀನ್ ಸ್ಟಾರ್ ಕ್ಲಬ್ ಅಧ್ಯಕ್ಷ ನಜೀಬ್ ಕುನ್ನಿಲ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಮೂಸಾ ಬಾಸಿತ್ ಸ್ವಾಗತಿಸಿದರು. ಮುಸ್ಲಿಂ ಲೀಗ್ ಕ್ಷೇತ್ರ ಕೋಶಾಧಿಕಾರಿ KB ಕುഞ്ഞാಮು ಹಾಜಿ, ಮುಸ್ಲಿಂ ಲೀಗ್ ಪಂಚಾಯತ್ ಉಪಾಧ್ಯಕ್ಷ AK ಶಾಫಿ, ಕಾರ್ಯದರ್ಶಿ ಕರೀಂ ಚೌಕಿ, ಎರಿಯಾಲ್ ಮೊಹಮ್ಮದ್ ಕುನ್ನಿ, ಶದೀದ್ ಕಡವತ್, ಶದೀದ್ ಬಳ್ಳೂರ್, ನೈಮುದ್ದೀನ್ ಮಜಲ್, ಸಮದ್ ಬಂಡಿ, ಮುಜೀಬ್ ಲಿಬಾಸ್, ಇಲಿಯಾಸ್ ತಂಗಳ್, ಅಬ್ದು ನೀಟತಿಲ್, ಖಲೀಲ್ ಕುನ್ನಿಲ್, ಸಾಬಿತ್, ಶಕೀಲ್ ಎರಿಯಾಲ್, ಜಲಾಲ್ ಕುನ್ನಿಲ್, KB ಮುನೀರ್, ಹಬೀಬ್ ಮೂಪಾ, ಮುನೀರ್ ಚೌಕಿ ಕುನ್ನಿಲ್, ನವಾಜ್ ಕತ್ಸು, ರಹಮಾನ್ ಕನ್ಯಪಾಡಿ, ಶಿಹಾಬ್ ಅರ್ಜಾಲ್, ಮೊಯ್ದೀನ್ ಕುಟ್ಟಿ, ಹನೀಫ್ ಬದ್ರಿಯಾ, ರಾಫಿ ಎರಿಯಾಲ್, ಗಫೂರ್ ಕೋಟಕುನ್ನು, ಜಲಾಲ್ ಪೋಸ್ಟ್, ಶಂಸುದ್ದೀನ್ ಮಾಸ್ಕೋ, ಹಬೀಬ್ ಅರಿಯಾಸ್, ಜಾಫರ್ ಅಕ್ಕರ, ಸುಲೈಮಾನ್ ಕೊಟ್ಟಾ, ರಿಷಾದ್ ಅಬ್ದುಲ್ಲಾ, ಸಲಾವುದ್ದೀನ್ ಕಡವತ್, ಅನಸ್, ಆಶಿಕ್ ಬಂಡಿ, ಶರೀಫ್, ತಶರೀಫ್, ಶಮೀರ್, ಅನಸ್, ನವಾಜ್ ಮೂಪಾ, ತಬ್ಶೀರ್, ತಶ್ರೀಫ್, ನವಾಜ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಉಪ್ಪಳ ಸೋಂಕಲ್ನಿಂದ 34 kg ಗಾಂಜಾ ವಶಪಡಿಸಿಕೊಂಡ ಪ್ರಕರಣದಲ್ಲಿ ಮತ್ತೊಬ್ಬನನ್ನು ವಶಕ್ಕೆ ಪಡೆಯಲಾಗಿದೆ. ಕುಕ್ಕಾರ್ ನಿವಾಸಿ ಟಿಪ್ಪರ್ ಹಮೀದ್ ಅಲಿಯಾಸ್ ಹಮೀದ್ ಎಂಬಾತನನ್ನಾಗಿದೆ ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದಿರುವುದು. ಉಪ್ಪಳ ಸೋಂಕಾಲ್ನಿಂದ 34 kg ಗಾಂಜಾ ವಶಪಡಿಸಿಕೊಂಡ ಪ್ರಕರಣದಲ್ಲಿ ಮತ್ತೊಬ್ಬನನ್ನು ವಶಕ್ಕೆ ಪಡೆಯಲಾಗಿದೆ. ಕುಕ್ಕಾರಿನ ಟಿಪ್ಪರ್ ಹಮೀದ್ ಅಲಿಯಾಸ್ ಹಮೀದ್ನನ್ನು ಮಂಜೇಶ್ವರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದ ಘಟನೆ ಕಳೆದ ಜೂನ್ನಲ್ಲಿ ನಡೆದಿತ್ತು. ಆ ದಿನ ಉಪ್ಪಳ ಸೋಂಕಾಲ್ನ ಅಶೋಕ ಎಂಬ ವ್ಯಕ್ತಿಯ ಮನೆಯ ಮಲಗುವ ಕೋಣೆಯಲ್ಲಿ ಗೋಣಿ ಚೀಲಗಳಲ್ಲಿ ತುಂಬಿದ್ದ ಗಾಂಜಾ ಪತ್ತೆಯಾಗಿದೆ. ಅಶೋಕ್ನನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಆತನ ಸಹ ಆರೋಪಿ ಹಮೀದ್ ಬಗ್ಗೆ ಮಾಹಿತಿ ಸಿಕ್ಕಿತು. ಹಮೀದ್ಗಾಗಿ ತನಿಖೆ ನಡೆಸುತ್ತಿದ್ದಂತೆ ಆತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಬದಿಯಡ್ಕ ವನಿತಾ ವಿಂಗ್ನ ಆಶ್ರಯದಲ್ಲಿ ಬದಿಯಡ್ಕ ವ್ಯಾಪಾರ ಭವನದಲ್ಲಿ ಓಣಂ ಆಚರಿಸಲಾಯಿತು. ವನಿತಾ ವಿಂಗ್ ಅಧ್ಯಕ್ಷೆ ಜಯಂತಿ ಉದ್ಘಾಟಿಸಿದರು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನಾ ಸಮಿತಿ ಬದಿಯಡ್ಕ ವನಿತಾ ವಿಂಗ್ನ ಆಶ್ರಯದಲ್ಲಿ ಬದಿಯಡ್ಕ ವ್ಯಾಪಾರ ಭವನದಲ್ಲಿ ಓಣಂ ಆಚರಣೆಯನ್ನು ನಡೆಸಲಾಯಿತು. ಘಟಕದ ವನಿತಾ ಸದಸ್ಯರು ಪೂಕಳಂ ರಚಿಸಿ ವನಿತಾ ವಿಂಗ್ ಅಧ್ಯಕ್ಷೆ ಜಯಂತಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಘಟಕದ ಅಧ್ಯಕ್ಷ ನರೇಂದ್ರ BN, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಕುഞ്ഞി ಕುಂಜಾರು, ಪ್ರಧಾನ ಕಾರ್ಯದರ್ಶಿ ರವಿ M, ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ವನಿತಾ ವಿಂಗ್ ಪ್ರಧಾನ ಕಾರ್ಯದರ್ಶಿ ಕೃಪಾ ಯತೀಶ್ ಸ್ವಾಗತಿಸಿ ಕೋಶಾಧಿಕಾರಿ ಪೂರ್ಣಿಮಾ CH ಧನ್ಯವಾದವಿತ್ತರು. ಉಪಾಧ್ಯಕ್ಷೆ ಅನಿತಾ ಸಾಯಿ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಹಾಗೂ ವನಿತಾ ಸದಸ್ಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಬಳಿಕ ಬಹುಮಾನ ವಿತರಣೆ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆರ್ಕಳ ಕಲ್ಲಡ್ಕ ಅಂತಾರಾಜ್ಯ ಹೆದ್ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಹೊಂಡ ಗುಂಡಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ವಾಹನ ಸವಾರರು. ಮಂಜೇಶ್ವರ ಮಚ್ಚಂಬಾಡಿ ಪೂಚತ್ ಬೈಲು ಜುಮಾ ಮಸೀದಿಯ ರಸ್ತೆಯ ಸಮೀಪದಲ್ಲಿರುವ ಹೈಟೆನ್ಷನ್ ಲೈನ್ ಗಂಭೀರ ಭೀತಿಯನ್ನು ಸೃಷ್ಟಿಸುತ್ತಿದೆ ಸ್ಥಳೀಯ ನಿವಾಸಿಗಳ ಸುರಕ್ಷತೆಗೆ. ಅಂಡರ್ ಪಾಸೋ ಫ್ಲೈಓವರೋ ಇಲ್ಲ, ಪರದಾಡುತ್ತಿದ್ದಾರೆ ಕುಂಬಳೆ ಆರಿಕಾಡಿ ಕಡವತ್ ಜನರು. ನಡೆಯಿತು ಕ್ಷೇತ್ರ ರಕ್ಷಯಾತ್ರೆ, ವಾಹನ ಜಾಥಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತವೃಂದ ಕಾಸರಗೋಡು ಜಿಲ್ಲೆ ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ.
ನಿಬಿದಿನ ರ್ಯಾಲಿಯ ನಡುವೆ ಕಂಡುಬಂತು ಧಾರ್ಮಿಕ ಸಾಮರಸ್ಯದ ಹೃದಯಸ್ಪರ್ಶಿ ದೃಶ್ಯಾವಳಿಗಳು ಪಾಲಕ್ಕುನ್ನುವಿನಲ್ಲಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.